ಸಪ್ತಸಾಗರದಾಚೆಯಲ್ಲೋ ಸಿನಿಮಾದ ಡೈರೆಕ್ಟರ್ ಹೇಮಂತ್ ರಾವ್ ಅವರು, ಯೂ ಟರ್ನ್ ಸಿನಿಮಾದ ಡೈರೆಕ್ಟರ್ ಪವನ್ ಕುಮಾರ್ ಅವರು, ಹಾಗೆ ರಿಷಬ್ ಅವರು, ರಕ್ಷಿತ್ ಅವರು, ರಾಜ್ ಅವರು, ಇನ್ನ ಸಾಕಷ್ಟು ಡೈರೆಕ್ಟರ್ಗಳು KFIಗೆ ಎಂಟ್ರಿ ಆಗಿ ಸಾಕಷ್ಟು ಜನಕ್ಕೆ ರೀಚ್ ಆಗಿದ್ದಾರೆ. ಈಗ ಅವರ ಸಿನಿಮಾಗಳನ್ನ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ, ದುಡ್ಡು ಹಾಕೋಕೆ ಪ್ರೊಡ್ಯೂಸರ್ಸ್ ಕೂಡ ಇದ್ದಾರೆ. ಬಟ್ ಅದೇ ತರ ಈಗ ಕೆರಿಯರ್ ಸ್ಟಾರ್ಟ್ ಮಾಡಿ ಫಸ್ಟ್ ಫಿಲ್ಮ್ ಇಂದ ರೀಚ್ ಆಗಿರೋ ಡೆಬ್ಯೂಟ್ ಡೈರೆಕ್ಟರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಈಗ ನಮ್ ಚಾನೆಲ್ ಕಂಟೆಂಟ್ ರೀಚ್ ಆಗ್ತಿದೆ, ರಿಟರ್ನಿಂಗ್ ವ್ಯೂವರ್ಸ್ ಕೂಡ ಇದಾರೆ ಅಂತ ಅನಿಸ್ತಾ ಇದೆ. ಸೊ ಹೀಗೆ ಸಪೋರ್ಟ್ ಮಾಡಿ ಕಂಟೆಂಟ್ ಇಷ್ಟ ಆದ್ರೆ ಅಂತ ಹೇಳ್ತಾ, ನಂಬರ್ 1 ನಿತಿನ್ ಕೃಷ್ಣಮೂರ್ತಿ. ಇವರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದ ಡೈರೆಕ್ಟರ್. ಒಂದ್ ನೈಟ್ ಅಲ್ಲಿ ಹಾಗೆ ಒಂದೇ ಜಾಗದಲ್ಲಿ ನಡೆಯೋ ಸ್ಟೋರಿನ ಮಾಡ್ಕೊಂಡು ಎಂಗೇಜಿಂಗ್ ಆಗಿ ಎಂಟರ್ಟೈನಿಂಗ್ ಆಗಿ ಸಿನಿಮಾನ ಮಾಡಿದ್ರು. ಅಂಡ್ ಈ ಸಿನಿಮಾದ ಪ್ರಮೋಷನ್ ತುಂಬಾ ಯೂನಿಕ್, ರೀಚ್ ಆಗ್ಬೇಕಾದ ಆಡಿಯನ್ಸ್ಗೆ ರೀಚ್ ಆಯ್ತು. ಇವರ ನೆಕ್ಸ್ಟ್ ಸಿನಿಮಾ ಇನ್ನ ಅನೌನ್ಸ್ ಆಗಿಲ್ಲ, ಕಾದು ನೋಡ್ಬೇಕು. ನಂಬರ್ 2 ಸಿಂಧು ಶ್ರೀನಿವಾಸ್ ಮೂರ್ತಿ. ಇವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಆಚಾರ್ಯ ಅಂಡ್ ಕೋ. ಅಂಡ್ ಈ ಸಿನಿಮಾ 90s-60s ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ. ಆ ವರ್ಲ್ಡ್ ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಅಂದ್ರೆ ಸಿನಿಮಾ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿರೋ ಕ್ಯಾರೆಕ್ಟರ್ಸ್ ಕೂಡ ಹಾಗೆ ಬಿಹೇವ್ ಮಾಡ್ತವೆ. ಇನ್ಫ್ಯಾಕ್ಟ್ ಇವರು ಕೂಡ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನಾಲ್ಕು ತಂತಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಡೈರೆಕ್ಷನ್ ಬಗ್ಗೆ ಅಪ್ಡೇಟ್ ಇಲ್ಲ. ನಂಬರ್ 3 ಸಮರ್ಥ್ ಅವರು. ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾದ ಡೈರೆಕ್ಟರ್. ಸಿನಿಮಾ ತಕ್ಕಮಟ್ಟಿಗೆ ರೀಚ್ ಆಯ್ತು, ಆದ್ರೆ ಕಾಮಿಡಿ ಸಸ್ಪೆನ್ಸ್ ಜಾನರ್ ನ ಟಚ್ ಮಾಡಿದ್ರೆ ಆ ಎಕ್ಸ್ಪೀರಿಯನ್ಸ್ ನ ಕೊಡ್ಲೇಬೇಕು, ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ರೈಟ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್. ಇವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಂಬರ್ 4 ಕುಲ್ದೀಪ್ ಕರಿಯಪ್ಪ. ನೋಡಿದವರು ಏನಂತಾರೆ ಸಿನಿಮಾದ ಡೈರೆಕ್ಟರ್. ನಾನು ಈ ಸಿನಿಮಾನ ರಿಲೀಸ್ ದಿನಾನೇ ನೋಡಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಥಿಯೇಟರ್ ಇಂದ ವಾಪಸ್ ಬಂದ ತಕ್ಷಣ ಡೈರೆಕ್ಟರ್ಗೆ ಮೆಸೇಜ್ ಕೂಡ ಹಾಕಿದ್ದೆ ಅಂಡ್ ಅವರು ಕೂಡ ರಿಪ್ಲೈ ಮಾಡಿದ್ರು. ಬಟ್ ನನ್ನ ಫ್ರೆಂಡ್ಸ್ ಸಿನಿಮಾ ಸ್ಲೋ ಇದೆ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಬಟ್ ನನ್ನ ಪ್ರಕಾರ ಇವರು ಹಾನೆಸ್ಟ್ ಆಗಿ ಅವ್ರ ತಲೆಯಲ್ಲಿ ಏನಿದೆನೋ ಅದನ್ನೇ ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ಇಂಡಸ್ಟ್ರಿ ಅಂದ್ರೆ ಅಲ್ಲಿ ಎಲ್ಲಾ ತರದ ಡೈರೆಕ್ಟರ್ಸ್ ಬೇಕಾಗ್ತಾರೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇದು ತುಂಬಾ ಒಳ್ಳೆ ಸಿನಿಮಾ. ಇವರ ನೆಕ್ಸ್ಟ್ ಸಿನಿಮಾಗೆ ವೈಟ್ ಮಾಡ್ತಾ ಇದ್ದೀನಿ. ನಂಬರ್ 5 ಸಂದೀಪ್ ಸುಂಕಡ್. ಶಾಕಾಹಾರಿ ಸಿನಿಮಾದ ಡೈರೆಕ್ಟರ್. ತುಂಬಾ ಒಳ್ಳೆ ಸಿನಿಮಾ ಇದು. ಅಂಡ್ ಈ ಸಿನಿಮಾ ತುಂಬಾ ಜನಕ್ಕೆ ರೀಚ್ ಆಯ್ತು ಅಂಡ್ ಇಷ್ಟ ಕೂಡ ಆಯ್ತು. ನೆಕ್ಸ್ಟ್ ಈ ಡೈರೆಕ್ಟರ್ ಪಬ್ಬರ್ ಸಿನಿಮಾ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೀಗೆ ಡೈರೆಕ್ಟರ್ಸ್ಗೆ ಆಪರ್ಚುನಿಟೀಸ್ ಸಿಕ್ಕರೆ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ, ನ್ಯೂ ಟ್ಯಾಲೆಂಟ್ಸ್ ಬರುತ್ತೆ, ಎಲ್ಲಾ ತರದ ಸಿನಿಮಾನು ನಮ್ಮ ಇಂಡಸ್ಟ್ರಿಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ನನಗೆ ಶಾಕಾಹಾರಿ ತುಂಬಾ ಇಷ್ಟವಾದ ಸಿನಿಮಾ. ಸೊ ನೋಡೋಣ ಪಬ್ಬರ್ ಸಿನಿಮಾ ಹೇಗಿರುತ್ತೆ ಅಂತ. ನಂಬರ್ 6 JP ತುಮಿನಾಡ್ ಅವರು. ಅವರ ಫಸ್ಟ್ ಸಿನಿಮಾ ಇಂದಾನೆ ಇಡೀ ಇಂಡಿಯಾಗೆ ರೀಚ್ ಆದ್ರು. ರಾಜ್ ಅವರೇ ಒಂದ್ ಕಡೆ ಹೇಳ್ತಾರೆ, ಈಗ ಓಕೆ ನಾನು ಈ ಸಿನಿಮಾನ ಪ್ರೆಸೆಂಟ್ ಮಾಡಿದೀನಿ, ನೆಕ್ಸ್ಟ್ ನನ್ನ ಫೇಸ್ ವ್ಯಾಲ್ಯೂ ಇಲ್ದಲೆ ಅವರ ಫೇಸ್ ಇಂದಾನೆ ಜನ ಬರಬೇಕು, ಅದು ನಿಜವಾದ ಗೆಲುವು ಅಂತ ಹೇಳಿದ್ರು. ಸೊ ಅವರು ಹೇಳಿದ ಹಾಗೆ ಆಯ್ತು. ಸೂ ಫ್ರಮ್ ಸೋ ಸಿನಿಮಾದ ಡೈರೆಕ್ಟರ್ ಇಂದ ಇನ್ನೊಂದು ಸಿನಿಮಾ ಅಂದ್ರೆ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ. ಅಂಡ್ ಸಿಕ್ಕಿರೋ ಆಪರ್ಚುನಿಟಿ ಇವರು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಮತ್ತೊಬ್ಬ ಒಳ್ಳೆ ಡೈರೆಕ್ಟರ್ ಎಂಟ್ರಿ ಆದಂಗೆ ಆಗತ್ತೆ. ನಂಬರ್ 7 ಶ್ರೀನಿಧಿ ಬೆಂಗಳೂರು. ಇವರು ಬ್ಲಿಂಕ್ ಸಿನಿಮಾದ ಡೈರೆಕ್ಟರ್. ಈ ಡೈರೆಕ್ಟರ್ ಅಲ್ಲಿ ನನಗೆ ಇಷ್ಟ ಆಗಿದ್ದು ಕ್ಲಾರಿಟಿ. ಇವರಿಗೆ ಇವರ ಸಿನಿಮಾ ಎಷ್ಟು ರೀಚ್ ಆಗಿದೆ ಅಂಡ್ ಆ ಸಿನಿಮಾದ ಆಡಿಯನ್ಸ್ ಯಾರು ಅನ್ನೋದು ಗೊತ್ತಿದೆ. ಸೊ ಈ ಸಿನಿಮಾ ಸೆಕೆಂಡ್ ವೀಕ್ ಆದ್ಮೇಲೆ ಚೆನ್ನಾಗಿ ಪಿಕಪ್ ಆಯ್ತು. OTTಗೆ ಬಂದ್ಮೇಲೆ ತುಂಬಾ ಕಡೆ ರೀಚ್ ಆಯ್ತು. ಹಂಗಂತ ಸೈಫೈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಾರ್ದು ಅಂತಲ್ಲ, ಬಿರಿಯಾನಿ ತಿನ್ನೋರಿಗೆ ಬಿರಿಯಾನಿ ಕೊಟ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವರ ವಿಡಿಯೋ ಸಿನಿಮಾ ಬರ್ತಾ ಇದೆ, ಕಾದು ನೋಡ್ಬೇಕು. ನಂಬರ್ 8 ಪುನೀತ್ ರಂಗಸ್ವಾಮಿ. ಇವರು ರೀಸೆಂಟ್ ಆಗಿ ಬಂದ ಏಳುಮಲೆ ಸಿನಿಮಾದ ಡೈರೆಕ್ಟರ್. ಸಿನಿಮಾಗೆ ಥಿಯೇಟರ್ ಅಲ್ಲೇನೆ ರೀಚ್ ಸಿಕ್ತು. ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾ ಅನ್ಬೋದು. ಸ್ಟಾರ್ಟ್ ಟು ಎಂಡ್ ಎಲ್ಲೂ ಡಿಪ್ ಆಗ್ದಲೆ ಸಿನಿಮಾ ಎಂಗೇಜಿಂಗ್ ಆಗಿ ಬರ್ಕೊಂಡಿದ್ದಾರೆ ವಿತ್ ಮಲ್ಟಿಪಲ್ ಸೆಟಪ್ ಅಂಡ್ ಪೇ ಆಫ್. OTTಯಲ್ಲಿ ZEE5 ಅಲ್ಲಿ ಅವೈಲಬಲ್ ಇದೆ, ನೋಡಿಲ್ಲ ಅಂದ್ರೆ ನೋಡಿ. ನಂಬರ್ 9, ನಂಬರ್ 10, ನಂಬರ್ 11 ಅಂತ ಹೇಳ್ತಾ ಹೋಗ್ಬೋದು. ಅಷ್ಟು ಡೈರೆಕ್ಟರ್ಸ್ ಇದ್ದಾರೆ. ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ, ಯುದ್ಧಕಾಂಡ ಸಿನಿಮಾ, ಹೆಬ್ಬೂಲಿ ಕಟ್, ಗ್ರೀನ್ ಗರ್ಲ್. ಸೊ ಹಾಗೆ ಈ ಲೀಸ್ಟ್ ಅಲ್ಲಿ ನಾವು ಮರ್ತಿರೋ ಡೈರೆಕ್ಟರ್ಸ್ ಯಾರಾದ್ರೂ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.